ಮಹಾದೇವ ಸ್ವಾಮಿ ಅಂತೇಳಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ SC/ST ಗುತ್ತಿಗೆದಾರ ಸಂಘ. ಕೆಲವು ದಿನಗಳ ಹಿಂದೆ ನಮ್ಮ ಪವರ್ TV ಒಂದು ಸುದ್ದಿ ಬಿತ್ತರಗೊಂಡಿತ್ತು. ಅದು ಚಿಕ್ಕೋಡಿಗೆ ಸಂಬಂಧಪಟ್ಟಂಗೆ ಕಾಮಗಾರಿಗಳನ್ನ, ಮೀಸಲು ಕಾಮಗಾರಿಗಳನ್ನ ಬೋಗಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಕೊಂಡು ಒಬ್ಬ ಗುತ್ತಿಗೆದಾರ ಬಾಲಕೃಷ್ಣ ಅಂತ ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿಲಿ ಅವರು ಭಾಳಷ್ಟು ಗದಗ ಜಿಲ್ಲೆಯಲ್ಲಿ ಕಾಮಗಾರಿಗಳನ್ನ ಪಡೆದುಕೊಂಡಿದ್ದರು. ಅದು ಸುದ್ದಿ ಪವರ್ ಟಿವಿಯಲ್ಲಿ ಬಿತ್ತರಾದ ತಕ್ಷಣ ಅವ್ರ ಮೇಲೆ FIR ಆಯಿತು. ಅಧಿಕಾರಿಗಳು ಜಾಗೃತಗೊಂಡರು. ಈಗ ಆತ ಜೈಲಲ್ಲಿದ್ದಾನೆ. ಆ ನಂತರದಲ್ಲಿ ಅಟ್ರಾಸಿಟಿ ಕೇಸು ಕೂಡ ಫೈಲ್ ಮಾಡಿದ್ದಾರೆ. ಆನಂತರ ಈಗ ಆತ ಜೈಲಲ್ಲಿದ್ದಾನೆ. ಮತ್ತು ಅವನೇನು 30 ಲಕ್ಷ ಮತ್ತು 20 ಲಕ್ಷ ಕಾಮಗಾರಿಗಳನ್ನ ಪಡ್ಕೊಂಡಿದ್ನಲ್ಲ, ಆ ಹಣನೂ ಕೂಡ ರಿಕವರಿಗೆ ಬರೆದಿದ್ದಾರೆ. ಇದರಿಂದ ಇಡೀ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈಗೆಲ್ಲ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಆನ್ಲೈನಲ್ಲಿ ಚೆಕ್ ಮಾಡ್ತಾಯಿದ್ದಾರೆ. ID ನಂಬರ್ ಹಾಕಿ ಚೆಕ್ ಮಾಡೋದು, ಕನ್ಫರ್ಮೇಷನ್. ಮತ್ತು ಆಲ್ ಓವರ್ ಕರ್ನಾಟಕ ನಮ್ಮ ಎಲ್ಲ ಒಂದು 15,000 ಗುತ್ತಿಗೆದಾರಿದ್ದಾರೆ. ಎಲ್ಲ ತಾಲೂಕಲ್ಲೂ ಹೋಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ವೆರಿಫೈ ಮಾಡಿದಾರ ಅಂತ ಕೇಳೋಷ್ಟು ಅವೇರ್ನೆಸ್ ಬಂದಿದೆ. ಅದೇನಾದ್ರು ತೋರಿಸ್ಲಿಲ್ಲ ಅಂತಂದರೆ ಪವರ್ ಟಿವಿಯವ್ರಿಗೆ ಕರಿತೀರಿ, ಪವರ್ ಟಿವಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಅನ್ನೋ ಮಾತನ್ನು ನಮ್ಮ ಎಲ್ಲ ತಾಲೂಕು ಗುತ್ತಿಗೆದಾರಗಳು ಹೇಳೋವಂಥ ಒಂದು ಶಕ್ತಿ ಬಂದಿದೆ, ಮಾನಸಿಕವಾದ ಬಲ ಬಂದಿದೆ. ನಮಗೆ ಸರ್ಕಾರದ ಮೇಲೆ ಒಪ್ಸಿಲ್ಲ, ಈ ರಾಜಕೀಯ ವ್ಯವಸ್ಥೆ ಮೇಲೆ ನಮಗೆ ಕಳ್ಕೊಂಡಿದ್ದೀವಿ. ಆದರೆ ಪವರ್ ಟಿವಿ ಬಿತ್ತರಗೊಂಡ ಮೇಲೆ ನಮಗೊಂದು ಗ್ಲೂಕೋಸ್ ಕೊಟ್ಟಂಗಾಗಿದೆ. ನಮಗೆ ನ್ಯಾಯ ಸಿಗುತ್ತೆ. ನಾವು ನ್ಯಾಯಕ್ಕೋಸ್ಕರ ತುಂಬ ಒದ್ದಾಡೋಂಗಿಲ್ಲ. ಒಂದು ಮಾಹಿತಿಯನ್ನು ಪವರ್ ಟಿವಿಯವ್ರಿಗೆ ತಿಳಿಸಿದ್ರೆ ಸಾಕು, ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಇವತ್ತು ನಾವೆಲ್ಲ MD ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಅಭಿನಂದಿಸೋಣ ಅಂಥೇಳಿ ಬಂದಿದ್ದೀವಿ.